ವೆಲ್ಕಮ್ ಟು ಸ್ವಾದಿಷ್ಟ. ನಾನು ಈ ದಿನ ಹಸಿ ಮೆಣಸಿನಕಾಯಿಯ ಚಟ್ನಿಯನ್ನು ಮಾಡ್ತಕ್ಕಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಮಧ್ಯ ಕರ್ನಾಟಕದಲ್ಲಿ ಜಾಸ್ತಿ ಈ ಚಟ್ನಿಯನ್ನು ಉಪಯೋಗಿಸ್ತಾರೆ. ನಾವು ಈ ದಿನ ಈ ಒಂದು ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದು, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ ಒಂದು ಪ್ಯಾನನ್ನು ತೆಗೆದುಕೊಂಡ್ಬಿಟ್ಟು ಆ ಹಸಿಮೆಣಸಿನಕಾಯಿಯನ್ನು ಪೀಸ್ಗಳನ್ನಾಗಿ ಮಾಡಿ ಆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಮೆಣಸಿನಕಾಯಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಇದು ನೀಟಾಗಿ ಕೆಂಪಗೆ ಬರೋ ಥರ, ಅಂದರೆ ಇದು ಚೇಂಜ್ ಆಗಬೇಕು. ಗ್ರೀನ್ ಕಲರ್ ಇದೆಯಲ್ಲ ಮೆಣಸಿನ್ಕಾಯಿ, ಅದು ಬಣ್ಣ ಬದಲಾಗೋ ತನಕ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಚಟಪಟನೆ ಇದು ಸಿಡಿಯುತ್ತೆ. ಆ ಥರ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು, ಆ ಮೆಣಸಿನಕಾಯಿಯ ಬಣ್ಣ ಬದಲಾಗ್ತಾ ಇದೆ. ಒಂದು ಬೌಲಿಗೆ ಹುರಿದಿರ್ತಕ್ಕಂಥ ಮೆಣಸಿನಕಾಯಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಗ್ಲಾಸಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕ್ಕೋಬೋದು. ಕೆಲವರು ಏನು ಮಾಡ್ತಾರೆ, ಖಾರ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಕೂಡ ಹಾಕ್ಕೊಳ್ತಾರೆ ಸ್ನೇಹಿತರೆ. ನಾ ಟೊಮೊಟೊ ಹಾಕ್ಕೊಂಡು ಕೆಡಬಾರ್ದು, ಅಂದರೆ ಟೊಮೊಟೊ ಹಾಕ್ಬಿಟ್ರೆ ಚಟ್ನಿ ತಡೆಯಲ್ಲ. ಹಾಗೆ ಮಾಡಿಕೊಂಡು ತಿಂದು ಖಾಲಿ ಮಾಡಿಬಿಡ್ಬೇಕು. ಇವಾಗ ನಾನು ಮಾಡ್ತಾ ಇರೋದು ಸ್ವಲ್ಪ ನೆಕ್ಸ್ಟ್ ಡೇ ಉಳಿದ್ರೂ ಕೂಡ ಅದು ಏನೂ ಆಗಲ್ಲ. ನಾವು ಆ ಚಟ್ನಿಯನ್ನು ಮತ್ತೆ ತಿನ್ಬೋದು ಸ್ನೇಹಿತರೆ. ನೋಡ್ರಿ, ಈ ಗ್ಲಾಸಲ್ಲಿ ನಾನು ಇವಾಗ ಆ ಚಟ್ನಿಯನ್ನು ಕುಟ್ತಾ ಇದ್ದೀನಿ. ಅಂದರೆ ಈ ಮಿಕ್ಸಿಯಲ್ಲಿ ಹಾಕ್ಬೋದು, ಈ ಮಿಕ್ಸಿ ಜಾರಲ್ಲಿ ಹಾಕಿದರೆ ಅದು ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಆದ ಕಾರಣ ಅದನ್ನು ಚೆನ್ನಾಗಿ ಕುಟ್ತಾ ಇದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ಆ ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಸಣ್ಣ ಆಗೋ ತನಕ ನಾವು ಅದರಿಂದ ಕುಟ್ಟಬೇಕು. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ನಮಗೆ ಕೆಮ್ಮು, ಶೀತ ಆದಾಗ ಚೆನ್ನಾಗಿ ಟೇಸ್ಟಿಯಾಗಿ ಬಿಸಿ ರೊಟ್ಟಿಗೆ ಇದನ್ನು ಹಾಕ್ಕೊಂಡು ಊಟ ಮಾಡಿದರೆ ಸ್ನೇಹಿತರೆ, ಯಾವ ಒಂದು ಶೀತನೂ ಕೆಮ್ಮುನೂ ಇರೋದಿಲ್ಲ ನೋಡ್ರಿ. ಅಷ್ಟು ಚೆನ್ನಾಗಿ ಈ ಒಂದು ಚಟ್ನಿ ನಮಗೆ ಉಪಯೋಗ ಆಗುತ್ತೆ. ನಮ್ಮ ಹಿಂದಿನ ಕಾಲದ ಅಜ್ಜಿ ಅಜ್ಜರು ಎಲ್ಲರೂ ಕೂಡ ಏನಪ್ಪ ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಜೊತೆ ಸ್ವಲ್ಪ ಕೆನೆ ಮೊಸರು ಇದ್ದರೆ ಒಂದು 4 ಬಿಸಿ ರೊಟ್ಟಿ ಊಟ ಮಾಡಿದರೆ ಸಾಕೇ ಸಾಕು ಅನ್ನೋ ಒಂದು ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಿರ್ಬೋದು. ನೋಡ್ರಿ, ಚಟ್ನಿ ರೆಡಿಯಾಗಿದೆ. ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದು ಜಾರಿಗೆ ಹಾಕಿಬಿಟ್ರೆ ಫುಲ್ ನುಣ್ಣಗೆ ಆಗಿಬಿಡುತ್ತೆ ಸ್ನೇಹಿತರೆ, ಮತ್ತು ಅಷ್ಟು ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ ಊಟ ಮಾಡಲಿಕ್ಕೆ. ನೋಡ್ರಿ, ತುಂಬ ಈಸಿ ಸ್ನೇಹಿತರೆ ಇದು ಮೆಣಸಿನಕಾಯಿ ಚಟ್ನಿ. ಇವಾಗೇನೋ ಮನೆಗೆ ಗೆಸ್ಟ್ ಬಂದಿರ್ತಾರೆ, ಪಲ್ಯ ನಾವು ನಮ್ಗೆ ಅಷ್ಟೇ ಅಂತ ಸ್ವಲ್ಪ ಮಾಡ್ಕೊಂಡಿರ್ತೀವಿ, ಅದು ಎಲ್ರಿಗೂ ಆಗೋಲ್ಲ. ಅದ್ರ ಜೊತೆ ನಾವೇನು ಮಾಡಬೇಕು, ಸ್ವಲ್ಪ ಬೇಗನೆ ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡಿ ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ರೆ ಅದು ಸ್ವಲ್ಪ ಪಲ್ಯ, ಇದು ಸ್ವಲ್ಪ ಚಟ್ನಿ, ಹಿಂಗೆ ಮ್ಯಾನೇಜಬಲ್ ಮಾಡ್ಕೋಬೋದು. ಇನ್ಸ್ಟೆಂಟ್. ಅಂದರೆ ಮಧ್ಯ ಕರ್ನಾಟಕದ ಜನರು ಈ ಒಂದು ಹಸಿಮೆಣಸಿನ್ಕಾಯಿ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡ್ತಾರೋ ಅದೇ ಈ ಒಂದು ಹಸಿಮೆಣಸಿನ್ಕಾಯಿ ಚಟ್ನಿ ಸ್ನೇಹಿತರೆ. ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಬೆಂಗಳೂರಲ್ಲಿ ಕಡಿಮೆ ಸಿಗೋದು. ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಈ ಒಂದು ಹಸಿಮೆಣಸಿನ್ಕಾಯಿ ಚಟ್ನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.